ಏನ್ ಮೇಡಮ್, ಹೋಗಿ ಹೋಗಿ ಹೆಂಗ ಸಂಜಯ್ ಹತ್ರ ಸಿಗಾಕೊಂಡ್ರಿ ನೀವು? ಅದೇ ಸ್ಟೇಷನ್ ಅಲ್ಲಿ ಹೇಳಿದ್ನಲ್ಲ ಸರ್. ಹಾಗಲ್ಲ, ಅವನ್ನ ಮುಂಚೆ ಯಾವತ್ತಾದ್ರೂ ನೀವು ನೋಡಿದ್ರಾ? ಮರ್ಡರ್ ಮಾಡ್ಬಿಟ್ಟು ಬಂದಿದ್ದಾನ ಏನಾದ್ರೂ ಹೇಳಿ. ಅರ್ಜುನ್ ಬಿಡು ಅರ್ಜುನ್, ಅವರೇ ಕಿಡ್ನಾಪ್ ಆಗಿ ಕಾರ್ ಡಿಕ್ಕಿಲೆ ಟ್ರಾವೆಲ್ ಮಾಡ್ಕೊಂಡು ಬಂದು ನೋವಲ್ಲಿದ್ದಾರೆ. ನೋಡಿದ್ರೆ ಪಾಪ ಅನ್ಸುತ್ತೆ. ಈಗ ಯಾಕೆ ಅರ್ಜುನ್ ಮುಗ್ದಿರೋ ಕತೆ ಎಲ್ಲ ಕೇಳ್ತಿದ್ಯಾ? ಇವಾಗ ಅದನ್ನ ತಿಳ್ಕೊಂಡು ನೀನ್ ಏನ್ ಮಾಡ್ತೀಯಾ? ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಪ್ಲೀಸ್ ಕಣಯ್ಯ, ಸುಮ್ನೆ ಪ್ರಶ್ನೆ ಕೇಳಿ ಡಿಸ್ಟರ್ಬ್ ಮಾಡ್ದೆ. ರೋಡ್ ನೋಡ್ಕೊಂಡು ಕಾರ್ ಓಡಿಸು. ಅಟ್ಲೀಸ್ಟ್ ಅವ್ರನ್ನ ಎಲ್ಲಿ ಡ್ರಾಪ್ ಮಾಡ್ಬೇಕು ಅಂತನಾದ್ರೂ ಕೇಳ್ಬಿಟ್ಟು ಹೇಳು. ನೀವ್ ಎಲ್ಲಿಗೆ ಹೋಗ್ಬೇಕು ಸಿಸ್ಟರ್? ನನಗೆ ಎಲ್ಲಿಗೆ ಹೋಗ್ಬೇಕಂತಾನೆ ಗೊತ್ತಿಲ್ಲ. ನನಗೆ ಈ ಊರಲ್ಲಿ ಯಾರೊಬ್ರು ಗೊತ್ತಿಲ್ಲ. ಯಾವುದಾದ್ರೂ ಬೆಟ್ಟದ ತುದಿಲ್ಲ ನಿಲ್ಸಿ ನನಗೆ ಸತ್ತು ಹೋಗೋಣ ಅನ್ನಿಸ್ತಿದೆ. ಸಾಕ ಅರ್ಜುನ್, ಸಾಕ? ಐ ಆಮ್ ಸಾರಿ, ಪ್ಲೀಸ್ ಅಳಬೇಡಿ. ನಿಮ್ಮನ್ನ ಎಲ್ಲಿ ಡ್ರಾಪ್ ಮಾಡಬೇಕು ಅಂತ ಕೇಳಿದೆ ಅಷ್ಟೇ. ಅದೇ ಈ ಊರಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಯಾವುದೋ ಬೇರೆಯವರಿಂದ ಹಾಸ್ಪಿಟ್ಲ್ಗೆ ಬಂದಿದ್ದಾರೆ. ಅವರಿಗೆ ಹೀಗೆ ಅನ್ಯಾಯ ಆಗಿದೆ ಅಷ್ಟೇ. ಪಾಪ ಅನಿಸ್ತಾ ಇದೆ. ಇವಾಗ ಏನ್ ಮಾಡೋದು ಪರಿ? ನೀನ್ ನೇರ ನಮ್ ರೆಸಾರ್ಟ್ಗೆ ಹೋಗು. ಅವರು ನಮ್ ರೆಸಾರ್ಟ್ ಅಲ್ಲೇ ನೈಟ್ ಎಲ್ಲ ಇರ್ಲಿ. ಬೆಳಗ್ಗೆ ಎದ್ದು ಬಸ್ ಹತ್ತಿ ಅವ್ರ ಊರಿಗೆ ಹೋಗ್ಲಿ. ಓಕೆ ಅಲ್ವಾ ಸಿಸ್ಟರ್? ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನನ್ನನ್ನು ಇಲ್ಲೇ ಎಲ್ಲಾದರೂ ಇಳಿಸ್ಬಿಡಿ. ನನ್ನ ದಾರಿ ನೋಡ್ಕೋತೀನಿ. ನೀವು ಆಗ್ಲಿಂದ ಸೂಸೈಡ್ ಮೋಡಲ್ಲೇ ಮಾತಾಡ್ತಾ ಇದ್ದೀರಾ. ಸುಮ್ಮನೆ ಬನ್ನಿ. ಪರಿ ಹೇಳಿದ್ದೆ ಕರೆಕ್ಟು. ನಮ್ಮ ಜೊತೆ ರೆಸಾರ್ಟಲ್ಲೇ ಇರಿ, ನಾಳೆ ಬೆಳಗ್ಗೆ ಹೋಗಿ. ಸರಿ ಅಂತ ಹೇಳಿ. ಸರಿ. ಇಷ್ಟೊತ್ತಾಗೋಯ್ತಲ್ಲ, ಇನ್ನೂ ಅರ್ಜುನ್ನು ಪರಿ ಬರಲಿಲ್ವಲ್ಲ. ರಿಸೆಪ್ಷನಿಗೆ ಫೋನ್ ಮಾಡಿ ಕೇಳಿದ್ರೆ ಏನೋ ಅರ್ಜೆಂಟು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಯಾಕೆ ಹೋಗಿದ್ದಾರೆ, ಏನು ತೊಂದರೆ ಅಂತ ಗೊತ್ತಾಗಿಲ್ವಲ್ಲ. ಬರಲಿ, ಕೇಳೋಣ. ಪರಿ, ನಾನು ಹೋಗಿ ಮ್ಯಾನೇಜರ್ ಹತ್ರ ಹೇಳಿ ಇವ್ರಿಗೆ ಒಂದು ರೂಮ್ ಬುಕ್ ಮಾಡ್ಬಿಟ್ಟು ಬರ್ತೀನಿ. ಅಕ್ಕ, ನಿನ್ನ ಭದ್ರವಾಗಿ ಕಾಪಾಡಿದೀವಲ್ವಾ? ಯಾಕೆ ಅಳ್ತಿದ್ಯಾ? ಸಂಜಯ್ ಕಾರ್ ಹೋಗಿ ಅರ್ಜುನ್ ಕಾರ್ಗೆ ಗುದ್ದದೇ ಇದ್ದಿದ್ರೆ ನನ್ನ ಪಾಡ್ ಏನಾಗಿರೋದು? ಸಂಜಯ್ ನನ್ನ ಎತ್ಕೊಂಡು ಹೋಗಿ ಮಡಿಕೇರಿಲಿ ಎಲ್ಲಿಟ್ಟಿರೋನು? ನನ್ನ ನೀನ್ ಎಲ್ಲಿ ಅಂತ ಹುಡುಕ್ತಿದ್ದೆ. ಬಿಡಕ್ಕ, ಆಗ್ತಾ ಇರೋದನ್ನ ಯಾಕೆ ನೆನ್ಸ್ಕೋತ್ಯಾ? ಒಂದೊಂದು ನಿಮಿಷನೂ ನಾನು ಸತ್ತು ಹುಟ್ಟಿದೀನಿ ಪರಿ. ಈ ಸಲನು ಸತ್ತು ಬಿಟ್ಟೆ ಹುಟ್ಟಿರೋದು. ಇನ್ಮೇಲೆ ನನ್ನ ಕೈಯಲ್ಲಿ ಆಗಲ್ಲ ಕಣೆ. ನಾ ಹೊರಡ್ತೀನಿ, ನನ್ನನ್ನು ಬಿಟ್ಟು ಬಿಡು. ನಿನ್ನ ಕಾಲಿಗೆ ಬೀಳ್ತೀನಿ. ನನ್ನ ಕಲ್ಯಾಣಿನೂ ಈಗಲೇ ಬೆಂಗಳೂರಿಗೆ ಕಳಿಸ್ಬಿಡು. ಅಕ್ಕ, ಕಲ್ಯಾಣಿನ ಬೆಂಗಳೂರಿಗೆ ಹೋಗೋದಕ್ಕೆ ಹೇಳ್ದೆ, ಅವಳು ಹೋದ್ಲು. ಇನ್ಮೇಲೆ ಅವಳು ಇಲ್ಲಿದ್ರೆ ಆಪತ್ತು ಅಂತ ನಾನೇ ಅವಳಿಗೆ ಕಾರಲ್ಲಿ ಬೆಂಗಳೂರಿಗೆ ಹೋಗಕ್ಕೆ ಹೇಳ್ದೆ. ಅಂದ್ರೆ ನನ್ನ ಬಸ್ ಹತ್ಸಿ ಬೆಂಗಳೂರಿಗೆ ಕಳಿಸ್ಬಿಡು. ಅಕ್ಕ, ನಾವ್ ಬಂದ್ ಕೆಲ್ಸ ಇನ್ನು ಮುಗ್ದಿಲ್ಲ ಅಕ್ಕ. ನಾವು ಅಭಿಭಾವನ್ನ ಮೀಟ್ ಮಾಡದೆ ಇಲ್ಲಿಂದ ಹೊರಡೋ ಮಾತೇ ಇಲ್ಲ, ಅರ್ಥ ಆಯ್ತಾ? ನಾ ಹೇಳೋದು ಸ್ವಲ್ಪ ಕೇಳು ಪರಿ. ನಿನಗೆ ಪರಿ, ಪರಿ ಇಲ್ಲಿ ಬಾಯ್ಲಿ. ಪರಿ, ಒಳ್ಳೇದಾಯ್ತು, ನಮ್ಮ ಪಕ್ಕದ ರೂಮೇ ಸಿಕ್ಕಿದೆ. ಯಾರೋ ದಿಢೀರಂತ ಚೆಕ್ಔಟ್ ಮಾಡ್ಕೊಂಡು ಹೋದ್ರಂತೆ. ಓ, ವೆರಿ ಗುಡ್. ಸರಿ, ಹೋಗೋಣ. ಹಾ, ಹೋಗೋಣ ಅರ್ಜುನ್. ಏನಾಯ್ತು? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಅವ್ರಿನ್ನೂ ಸಂಜಯ್ ಹೆದರಿಕೆಯಿಂದ ಆಚೆ ಬಂದಿಲ್ಲ. ಬಿಡು ಅರ್ಜುನ್, ಇಲ್ಲೇ ಮಲ್ಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ಸರಿ, ಬಾ ಹೋಗೋಣ. ಅಕ್ಕ, ಬಾ. ಇನ್ನೂ ಅರ್ಜುನ್ ಪರಿ ಕಾಣ್ತಿಲ್ವಲ್ಲ. ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು? ಏನು ತೊಂದರೆ ಆಗಿದೆ? ಫೋನ್ ಮಾಡಿ ಕೇಳೋಣ ಅಂದರೆ ನನ್ನ ಹತ್ರ ಫೋನ್ ಇಲ್ಲ. ಸರಿ, ರಿಸೆಪ್ಷನಿಂದ ಫೋನ್ ಮಾಡಿ ಕೇಳೋಣ.
ಏ ಅರ್ಜುನ್, ಸಾರಿ ಅಭಿ, ನಾವು ಪ್ಲಾನ್ ಮಾಡ್ದಂಗೆ ಹೋಟೆಲ್ಗೆ ಹೋಗೋಕ್ಕಾಗಲಿಲ್ಲ. ಅದು ಬಿಡೋ, ಯಾಕೋ ಇಷ್ಟೊತ್ತು ಕಾಣೆ ಆಗ್ಬಿಟ್ಟಿದ್ದೆ? ನೀ ಪೊಲೀಸ್ ಸ್ಟೇಷನಿಗೆ ಹೋದೆ ಅಂತ ಮ್ಯಾನೇಜರ್ ಹೇಳಿದ್ರು. ಏನೋ ಏನಾದರೂ ಸೀರಿಯಸ್ ಮ್ಯಾಟ್ರಾ? ಅಲ್ಲ ಅಭಿ, ಅದು ಬಂದು ಯಾರೋ ಒಬ್ಬ ದಿಢೀರಂತ ರೆಸಾರ್ಟಿಗೆ ನುಗ್ಗಿ ಪರಿನ ಕೊಲೆ ಮಾಡಕ್ಕೆ ಟ್ರೈ ಮಾಡ್ದ. ಓ ಮೈ ಗಾಡ್. ಆಮೇಲೆ ತಪ್ಪಿಸ್ಕೊಂಡು ನೋಡ್ದ. ಇವರು ಅವನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ನಾನು ಹೋಗೋ ದಾರಿಲಿ ನನ್ನ ಕೈಗೆ ಅವ್ನು ಸರಿಯಾಗಿ ಸಿಗಾಕೊಂಡ. ಅವನನ್ನ ಪೊಲೀಸವ್ರಿಗೆ ಒಪ್ಪಿಸ್ಬಿಟ್ಟು ಬಂದೆ. ಯಾರವನು? ಪರಿನ್ಯಾ ಕೊಲೆ ಮಾಡಕ್ ಬಂದ? ಅವನು ಇವಳು ಸೋದರ ಮಾವ ಸಂಜಯ್. ಹಳೆ ಹಾಗೇನ ಮನ್ಸಲ್ಲಿ ಇಟ್ಕೊಂಡು ಕೊಲೆ ಮಾಡೋದಕ್ಕೆ ಬಂದ. ಅದಷ್ಟೇ ಅಲ್ಲ ಬ್ರದರ್, ಇನ್ನೂ ಒಂದು ಹುಡುಗಿನೂ ಕಿಡ್ನಾಪ್ ಮಾಡಿದ್ದ. ಅವರನ್ನು ನಾವೇ ಕಾಪಾಡಿದ್ದು. ಅಲ್ಲಿ ನೋಡು, ಅವರೇನೆ. ಅರ್ಜುನ್, ದೇವಿ ತರ ಯಾರೋ. ಇಲ್ಲ, ನನ್ ದೇವಿನೇ. ನಿಜವಾಗ್ಲೂ ದೇವಿನೇನಾ? ಇವ್ರನ್ನ ಇವತ್ತು ರಾತ್ರಿ ನಮ್ಮ ರೆಸಾರ್ಟಲ್ಲಿ ಉಳಿಸ್ಕೊಂಡು ನಾಳೆ ಕಳ್ಸೋಣ ಅಂತ ಕರ್ಕೊಂಬಂದ್ವಿ. ಅಭಿ, ಅಭಿ, ದೇವಿ, ದೇವಿ,